ಚಲುವರಾಯಸ್ವಾಮಿ ವಿರುದ್ಧ ಜೆಡಿಎಸ್ ನಾಯಕರ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ಚಲುವರಾಯಸ್ವಾಮಿ ರಾಜಕೀಯ ಹುಟ್ಟು ಎಲ್ಲಿಂದ ಆಯ್ತು, ಸ್ಟಾರ್ ಚಂದ್ರು ಆರ್ಥಿಕ ಹುಟ್ಟು ಎಲ್ಲಿಂದ ಆಗಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಇವರು ಹುಟ್ಟು ಜೆಡಿಎಸ್ ಪಕ್ಷದಲ್ಲಿ ಆಗಿದ್ದು ಅಂತ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ. ರವೀಂದ್ರ ಶ್ರೀಕಂಠಯ್ಯ ಈಗ ಫುಲ್ ಗರಂ ಆಗಿದ್ದಾರೆ. ಕುಮಾರಣ್ಣನಿಗೆ ಆಪರೇಷನ್ ಆಗಿಲ್ಲ ಅಂತ ಶ್ರೀರಂಗಪಟ್ಟಣದ ಶಾಸಕ ಹೇಳ್ತಾರೆ. ಇಲ್ಲೇ ಹುಟ್ಟಿ ಬೆಳೆದವರು ಈ ಪಕ್ಷದಲ್ಲಿ, ಆದ್ರೀಗ ಕುಮಾರಣ್ಣನ ವಿರುದ್ಧ ಮಾತನಾಡ್ತಾರೆ. ಕುಮಾರಣ್ಣನಿಗೆ ಆಪರೇಷನ್ ಆಗೇ ಇಲ್ಲ ಅಂತ ಹೇಳ್ತಾರೆ ಶ್ರೀರಂಗಪಟ್ಟಣದ ಶಾಸಕ. ಜೆಡಿಎಸ್ ನಲ್ಲಿ ಹುಟ್ಟಿ ಬೆಳೆದು ಈಗ ಕುಮಾರಣ್ಣನ ವಿರುದ್ಧ ಮಾತನಾಡ್ತಾರೆ. ನಿನ್ನ ಏನೋ ಮಾಡ್ತೀನಿ ಅಂತ ಚಂದ್ರನ ಕರ್ಕೊಂಡು ಬಂದ್ರು. ಚಂದ್ರು ಈಗ ಜೆಡಿಎಸ್ ನ ಮಗ. ಅವರನ್ನ ಈಗ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದ್ದಾರೆ. ಯಾಕೆ ನಿಮ್ಮಲ್ಲಿ ಯಾರು ಕೂಡ ಅಭ್ಯರ್ಥಿ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಚಲುವರಾಯಸ್ವಾಮಿ ವಿರುದ್ಧ ರವೀಂದ್ರ ಶ್ರೀಕಂಠಯ್ಯ ವಾಗ್ದಾಳಿ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಚಲುವರಾಯಸ್ವಾಮಿ ಅವರು ಅವರ ರಾಜಕೀಯ ಹುಟ್ಟು ಎಲ್ಲಿಂದಾಗಿರೋದು? ಅವ್ರ ರಾಜಕೀಯ ಹುಟ್ಟು ಜೆಡಿಎಸ್ ಇಂದನ. ಆಮೇಲೆ ಈಗ ಅಭ್ಯರ್ಥಿ ಆಗಿದಾರಲ್ಲ, ಅವ್ರಿಗೆ ಫೈನಾನ್ಷಿಯಲ್ ಹುಟ್ಟು ಎಲ್ಲಿಂದ ಶುರು ಆಗಿರೋದು? ಎಲ್ಲ ಜೆಡಿಎಸ್ ಇಂದನೇ. ಇವ್ರುಗಳೇ ತಿರ್ಕೊಂಡು ನಮ್ಮ ಎತ್ತವ್ರ ಬಗ್ಗೆ ಮಾತಾಡ್ತಾರಲ್ಲಪ್ಪ, ಇದು ಹೆಂಗಿದು? ಎತ್ತವ್ರ ಬಗ್ಗೆ ಈ ರೀತಿ ಮಾತಾಡ್ತಾರಲ್ಲ. ಜೆಡಿಎಸ್ ಪಕ್ಷ ಎತ್ತಿ ಆಡಿಸಿ ಬೆಳೆಸಿ ನಿಲ್ಸಿದೆ. ಇವ್ರುಗಳು ಇವ್ರ ಪ್ರಶ್ನೆ ಮಾಡ್ತಾರೆ. ಪುಣ್ಯಾತ್ಮ ಇನ್ನೊಬ್ಬ ನಮ್ ಶ್ರೀರಂಗಪಟ್ಟಣದವನು, ಅವ್ರು ಹೇಳ್ತಾನೆ ಆಪರೇಷನ್ ಆಗಿಲ್ಲ, ಸುಮ್ಮನೆ ಸೇರ್ಕೊಂಡಿದ್ರು, ಅದು ಇದು ಅಂತ ಟಿವಿಲಿ ಹೇಳ್ತಾನೆ ಕುಮಾರಣ್ಣನ ವಿಚಾರದಲ್ಲಿ. ಇದೆಲ್ಲ ಇವರೆಲ್ಲ ಇಲ್ಲಿ ಹುಟ್ಟಿ ರಾಜಕೀಯವಾಗಿ ಶಕ್ತಿ ತಗೊಂಡು ಬೇರೆ ಕಡೆ ಹೋಗಿ ಈ ತರದ ಹಗುರವಾದ ಮಾತುಗಳು ಆಡ್ತಾರಲ್ಲ, ಇದೆಲ್ಲ ಎಷ್ಟು ಮಟ್ಟಕ್ಕೆ ಸರಿ ಅಂತ ಈ ಜನ ನೀವುಗಳು ತೀರ್ಮಾನ ಮಾಡಬೇಕು. ಇವತ್ತು ಅನೇಕ ಸಮಸ್ಯೆಗಳಿದೆ ಜಿಲ್ಲೆಯಲ್ಲಿ. ತಮ್ಗೆಲ್ಲ ಗೊತ್ತಿದೆ, ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ. ಅದನ್ನ ಕೇಳಕ್ಕೆ ಇವ್ರು ಯಾರು ತಯಾರಿಲ್ಲ. ಬೆಳೆಗಳಲ್ಲಿ ತೆಂಗಿನ ಗಿಡ, ಅವಕ್ಕೆ ಅಡಿಕೆ ಗಿಡಕ್ಕೆಲ್ಲ ಟ್ಯಾಂಕರ್ಗಳಲ್ಲಿ ನೀರು ತಂದು ನೀರು ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಪ್ರಸ್ತಾಪ ಮಾಡಕ್ಕೆ ಜಿಲ್ಲಾ ಮಂತ್ರಿ ತಯಾರಿಲ್ಲ. ಇವತ್ತು ಇವರು ಬೇಕಾಗಿರೋದೇನು? ಚುನಾವಣೆ. ಚುನಾವಣೆ ಬೇಕಾಗಿರೋದಕ್ಕೆ ಏನಕ್ಕೆ? ದುಡ್ಡಿದ್ರೆ ಚುನಾವಣೆ ಮಾಡ್ಬಿಡ್ಬೋದು ಅನ್ನೋ ಲೆಕ್ಕ. ದುಡ್ಡು ಯಾರ್ಯಾರ ಹತ್ರ ಇದೆ ಅವ್ರ ಮನೆ ಬಾಗ್ಲಿಗೆ ಹೋಗಿ ನಿಂತ್ಕೊಂಡು ಅಲ್ಗಿಂಚ್ಕೊಂಡು ಕರ್ಕೊಂಬಂದ್ ಅಭ್ಯರ್ಥಿ ಮಾಡ್ತಿರಲ್ಲ. ಯಾಕೆ ನಿಮ್ಗೆ ಇತ್ತಲ್ಲ ಶಕ್ತಿ, ನಿಮ್ಗೊಂದು ವೇಳೆ ತಾಕತ್ತಿದ್ರೆ ನೀವೇ ನಿಂತ್ಕೋಬೋದಾಗಿತ್ತಲ್ಲ. ಚಲುವರಾಯಸ್ವಾಮಿ ಅವರಿಗೆ ತಾಕತ್ತಿದ್ದು ಜಿಲ್ಲೆ ಜನ ನನ್ನ ಪರವಾಗಿದ್ದಾರೆ ಅನ್ನೋದಾದ್ರೆ ತಾವೇ ನಿಂತ್ಕೊಂಡು some ಶಕ್ತಿ ತೋರಿಸ್ಬೋದಾಗಿತ್ತಲ್ಲ. ಯಾಕೆ ಇನ್ನೊಬ್ರು ಮನೆ ಬಾಗ್ಲಿಗೆ ಹೋಗಿ ಅಲ್ಗಿಂಚಿದ್ರಿ? ಇವೆಲ್ಲ ಜನಕ್ಕೆ ದಟ್ರೆ ನೀವು ಪಾಪ ಆ ಚಂದ್ರು ಅವ್ರಿಗೇನೋ ಆಸೆ ತೋರಿಸ್ಬಿಟ್ಟು ನೀನ್ ಎಲ್ಲೋ ತಗೊಂಡೋಗಿ ಬಿಡ್ತೀವಿ, ಕುಮಾರಣ್ಣ ನಿಲ್ಲಲ್ಲ, ಯಾರೋ ನಿಲ್ತಾರೆ, ಏನೋ ಆಗ್ಬಿಡುತ್ತೆ ಅಂತ ಪಾಪ ಕರ್ಕೊಂಬಂದ್ ರೋಡಲ್ಲಿ ಹಿಂಗೆ ಅಧ್ವಾನ ಮಾಡ್ಬಿಟ್ರಲ್ಲ ಚಂದ್ರನ. ಪಾಪ ಅವ್ನು ನಮ್ಮ ಜೆಡಿಎಸ್ ಮನೆ ಮಗ.